ನಮಸ್ಕಾರ ಎಲ್ಲರಿಗೂ. ನಾನು ಭಾಗ್ಯಶ್ರೀ. ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಕಥೆಯನ್ನು ತಂದಿದ್ದೀನಿ, ಬನ್ನಿ ಪ್ರಾರಂಭಿಸೋಣ. ಅವಳ ಹೆಸರು ಸಂಪಿಗೆ. ಹುಡುಗಿ ಹೆಸರಿಗೆ ತಕ್ಕ ಹಾಗೆ ಹೂವಿನಂತವಳು. ಅವಳಿಗೆ ಸಂಪಿಗೆ ಅಂತ ಹೆಸರು ಇಟ್ಟಿದ್ದಕ್ಕೂ ಒಂದು ಬೊಂಬಾಟ್ ಕಥೆನೇ ಇದೆ. ಏನೆಂದರೆ 24 ವರ್ಷದ ಹಿಂದೆ ಈ ಹುಡುಗಿ ಕಾರ್ಪೊರೇಷನ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದಂತೆ. ಕಾರ್ಪೊರೇಷನ್ ಆಸ್ಪತ್ರೆ ಅಂದಮೇಲೆ ಕೇಳಬೇಕಾ? ಕೊಳಕು ಅಂದರೆ ಕೊಳಕು. ಆಗಷ್ಟೇ ಹುಟ್ಟಿದ ಮಗುಗೆ ಸ್ನಾನ ಮಾಡಿಸೋಣ ಅಂದ್ರೂ ಅವತ್ತು ನೀರು ಸಿಗಲಿಲ್ವಂತೆ. ಇದರಿಂದ ತುಂಬ ಬೇಜಾರು ಮಾಡಿಕೊಂಡ ಈ ಹುಡುಗಿಯ ಅಜ್ಜಿ ನರ್ಸ್ಗಳಿಗೆ ಚೆನ್ನಾಗಿ ಬೈದು ಗೃಹಚಾರ ಬಿಡಿಸಿ ಸುಸ್ತಾಗಿದ್ದ ಮಗಳಿಗೆ ಈಗ ಬಂದೆ ಎಂದು ಹೇಳಿದವಳೆ ಆ ಎಳೆ ಕಂದಮ್ಮನನ್ನ ಆಟೋದಲ್ಲಿಟ್ಕೊಂಡು ಸೀದಾ ಮನೆಗೆ ಬಂದಳಂತೆ. ಅಲ್ಲಿ ಬಿಸಿ ನೀರು ಕಾಯಿಸಿ ಲೈಫ್ ಬಾಯ್ ಸೋಪು ಹಾಕಿ ಸ್ನಾನ ಮಾಡಿಸಿ ಜೋಗುಳ ಹಾಡಿ ಹರಳೆಣ್ಣೆ ತೀಡಿ ಮೂಗನ್ನು ಉದ್ದಕ್ಕೆ ಒಂಚೂರು ಎಳೆದು ಧೂಪದ ಹೊಗೆ ಹಾಕಿ ಮೈ ತುಂಬ ಪೌಡರು ಹಚ್ಚಿ ಮತ್ತೆ ಆಟೋ ಹಿಡಿದು ಆಸ್ಪತ್ರೆಗೆ ಬಂದಳಂತೆ. ಆಗಷ್ಟೇ ಡ್ಯೂಟಿಗೆ ಬಂದ ಡಾಕ್ಟರು ಈ ಘಮಘಮ ಅನ್ನುತ್ತಿದ್ದ ಮಗುನ ನೋಡಿ, ಅಲ್ಲೆಲೆ ಒಳ್ಳೆ ಸಂಪಿಗೆ ಹೂವಿನ ಥರ ಘಮಘಮ ಅಂತಿದೆಯಲ್ಲ ಮಗು, ಬಣ್ಣನೂ ಸಂಪಿಗೆ ಹೂವಿನ ಥರಾನೇ ಇದೆ, ಹೆಸರು ಇಡೋದಾದರೆ ಸಂಪಿಗೆ ಅಂತಾನೇ ಇಡಿ ಅಂದರಂತೆ. ಡಾಕ್ಟರೇ ಹೇಳಿದ ಮಾತು ಅಂದ ಮೇಲೆ ಅನ್ನೋದುಂಟಾ? ಈ ಹುಡುಗಿಯ ಮನೆ ಮಂದಿ ಆ ಕಾರ್ಪೊರೇಷನ್ ಆಸ್ಪತ್ರೆಯಲ್ಲಿ ನಿಂತೆ ಅಲ್ಲಿಂದಾನೇ ಮನೆ ದೇವರಿಗೆ ಕೈ ಮುಗಿದು ಇವಳಿಗೆ ಸಂಪಿಗೆ ಅಂತಾನೆ ಹೆಸರಿಟ್ಟರಂತೆ. ಹಾಗಂತ ಈ ಸಂಪಿಗೆ ಬಡವರ ಮನೆಯ ಹುಡುಗಿಯೇನಲ್ಲ, ಮಧ್ಯಮ ವರ್ಗ ಅಂತಾರಲ್ಲ, ಆ ಗುಂಪಿಗೆ ಸೇರಿದ ಫ್ಯಾಮಿಲಿ ಅವಳದು. ಅವಳ ತಂದೆಗೆ ತಾಲೂಕು ಆಫೀಸಿನಲ್ಲಿ ಗುಮಾಸ್ತರ ಕೆಲಸವಿತ್ತು. ಸಂಬಳದಷ್ಟೇ ಗಿಂಬಳವೂ ಸಿಕ್ತಿತ್ತು. ಯಾವಾಗಲೂ ಕೈ ತುಂಬ ದುಡ್ಡು ಇರ್ತಿತ್ತು ನೋಡಿ. ಅದೇ ಕಾರಣಕ್ಕೆ ಆ ಪುಣ್ಯಾತ್ಮ ಶೋಕಿ ಕಲಿತ, ಗುಂಡು ಹಾಕೋದು ಕಲಿತ. ನಿನ್ನನ್ನೇ ನಂಬಿರುವ ಹೆಂಡತಿ ಮಕ್ಕಳು ಇದ್ದಾರೆ ಕಣಯ್ಯ, ಇಷ್ಟೆಲ್ಲ ಮೆರಿಬಾರ್ದು ನೀನು ಅಂತ ಯಾರೆಷ್ಟೇ ಹೇಳಿದ್ರೂ ಆ ಭೂಪ ಕೇಳಲಿಲ್ಲ. ಬದಲಿಗೆ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಅಂತ ಉಳಿದು ಬಿಟ್ಟ. ಕಡೆಗೊಂದು ದಿನ ಯಾರಿಗೂ ಸಣ್ಣ ಸುಳಿವನ್ನು ಕೊಡದೆ ಪರಮಾತ್ಮನ ಪಾದ ಸೇರಿಕೊಂಡು ಬಿಟ್ಟ. ಇದಾಗಿ 1-2 ತಿಂಗಳ ನಂತರ ಬಂಧು ಬಳಗದವರೆಲ್ಲ ಸಂಪಿಗೆಯ ಅಮ್ಮನ ಬಳಿ ಬಂದರು. ಗಂಡನ ಕೆಲಸವೇನೋ ನಿಂಗೆ ಸಿಗುತ್ತೆ, ಹಾಗಾಗಿ ಬದುಕೋಕೆ ತೊಂದರೆ ಇಲ್ಲ, ನಿಜ. ಆದರೆ ಮನೆಗೆ ಒಬ್ಬ ಯಜಮಾನ ಅಂತ ಬೇಕಲ್ವಾ, ಇನ್ನೊಂದು ಮದುವೆ ಮಾಡ್ಕೋ ಎಂದರು. ನನಗೆ ಅಂಥ ಯೋಚನೆನೇ ಇಲ್ಲ ಅಂದಳು ಸಂಪಿಗೆಯ ಅಮ್ಮ. ಆಗ ಕುಟುಂಬದ ಹೆಂಗಸರೆಲ್ಲ, ಹಂಗಂದ್ರೆ ಆಗತ್ತೇನವ್ವ, ನಿಂದು ಇನ್ನೂ ಚಿಕ್ಕ ವಯಸ್ಸು, ಎಷ್ಟು ದಿನ ಅಂತ ಒಬ್ಬಳೇ ಇರಬೇಕಾಗುತ್ತೆ, ನೀನೇನೋ ಗಟ್ಟಿ ಮನಸ್ಸು ಮಾಡಿ ಇದ್ದೀಯಾ ಅಂತಾನೆ ಇಟ್ಕೋ. ಆದರೆ ಹಾಳು ಗಂಡಸರು ಸುಮ್ಮನೆ ಬಿಡ್ತಾರಾ? ಒಮ್ಮೆ ನಮ್ಮ ಸಂಬಂಧದಲ್ಲೇ ಯಾರಾದರೂ ಸಿಕ್ಕೇ ಸಿಗ್ತಾನೆ ಅಂದರು. ದೊಡ್ಡವರ ಮಾತು ಮೀರಿ ಯಾಕೆ ನಿಷ್ಠುರ ಕಟ್ಕೋಬೇಕು? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೆಟ್ಟ ಹೆಸರು ಬರೋದು ನನಗೆ ತಾನೇ ಅಂದುಕೊಂಡು ಈ ಸಂಪಿಗೆಯ ಅಮ್ಮ ಆ ನಂತರವೂ ವಿಪರೀತ ಯೋಚಿಸಿ ಕಡೆಗೊಮ್ಮೆ 2ನೇ ಮದುವೆಗೆ ಸೈ ಅಂದಳು. ಹಳೆಯ ಬದುಕು ನೆನಪಾದಾಗಲೆಲ್ಲ ಈ ಹೂವಂತ ಹುಡುಗಿನ ಬಾಚಿ ತಬ್ಬಿಕೊಂಡು ಮೌನವಾಗಿ ಕಂಬನಿ ಮಿಡಿದಿದ್ದು ಬಿಡಿ, ಅದೆಲ್ಲ ಲೋಕಕ್ಕೆ ಗೊತ್ತಾಗಲೇ ಇಲ್ಲ. ಮನೆಗೆ 2ನೇ ಅಪ್ಪ ಬಂದನಲ್ಲ, ಈ ಸಂಪಿಗೆಯ ಸಂಕಟಗಳು ಶುರುವಾಗಿದ್ದೇ ಆಗಿನಿಂದ. ಆಗಲೇ ಅವಳು 6ನೇ ಕ್ಲಾಸ್ನಲ್ಲಿದ್ದಳು. ಸ್ಕೂಲಲ್ಲಿ ವೆರಿ ಗುಡ್ ಅನಿಸಿಕೊಂಡಿದ್ದಳು. ಅಂಥವಳಿಗೆ ಆಗಷ್ಟೇ ನೆಂಟರ ಥರ ಮನೆಗೆ ಬಂದು ಸೇರಿಕೊಂಡ ಆತನನ್ನು ಅಪ್ಪ ಅನ್ನಲು ಮನಸ್ಸು ಬರಲಿಲ್ಲ. ಅಮ್ಮ ನಂತರದ ದಿನಗಳಲ್ಲಿ ಸದಾ ಆತನಿಗೆ ಅಂಟಿಕೊಂಡೇ ಇದ್ದುದನ್ನು ಸಹಿಸುವುದಕ್ಕೂ ಆಗಲಿಲ್ಲ. ಇದನ್ನೇ ಅಮ್ಮನಲ್ಲಿ ಹೇಳಿಕೊಂಡಳು, ಪ್ರಯೋಜನವಾಗಲಿಲ್ಲ. ಜಾಸ್ತಿ ಹೊತ್ತು ಮನೇಲಿದ್ದರೆ ನನಗೆ ಇಷ್ಟವಾಗದ ಸೀನ್ಗಳನ್ನೇ ನೋಡಬೇಕಾಗುತ್ತೆ, ಮನೇಲಿದ್ದರೆ ತಾನೇ ಈ ಪಜೀತಿ, ಆದಷ್ಟು ಹೊತ್ತು ಮನೆಯಿಂದ ಹೊರಗೆ ಇರೋಣ ಅಂದುಕೊಂಡಳು ಸಂಪಿಗೆ. ಅವತ್ತೇ ಅಮ್ಮನಿಗೆ ಎಲ್ಲ ವಿಷಯ ಹೇಳಿ ಭರತನಾಟ್ಯಕ್ಕೆ, ಸಂಗೀತಕ್ಕೆ ಸೇರಿಕೊಂಡಳು. ಶ್ರದ್ಧೆ ಅನ್ನೋದು, ನಿಷ್ಠೆ ಅನ್ನೋದು ಈ ಹೂವಂತ ಹುಡುಗಿಗೆ ಬಾಲ್ಯದಿಂದಲೂ ಜೊತೆಗಿತ್ತು. ತನ್ನ ಎಲ್ಲ ಸಂಕಟಗಳನ್ನು ಮರೆತು ಬಿಡಬೇಕು ಅಂತಾನೆ ಅದೆಷ್ಟು ಚೆನ್ನಾಗಿ ಹುಡುಗಿ ಹಾಡು ಡ್ಯಾನ್ಸು ಕಲಿತಳು ಅಂದರೆ PUCಗೆ ಬರುವುದರೊಳಗೆ ಈ ಹುಡುಗಿ ಬೆಂಗಳೂರಿನಲ್ಲೇ ವರ್ಲ್ಡ್ ಫೇಮಸ್ ಆಗಿಬಿಟ್ಲು. ಪ್ರೋಗ್ರಾಮ್ ಕೊಡೋಕೆ ಶುರು ಮಾಡಿದ್ದು ನೋಡಿ ಒಂದಿಷ್ಟು ಕಾಸು ಬಂತು, ಒಳ್ಳೆಯ ಹೆಸರೂ ಬಂತು. ನೋಡ್ತಾ ನೋಡ್ತಾನೆ ಈಕೆ ಕೊಟ್ಟ ಕಾರ್ಯಕ್ರಮಗಳ ಸಂಖ್ಯೆ 100 ದಾಟಿತು. ಭರತನಾಟ್ಯ ಅಂದಾಕ್ಷಣ, ಸುಗಮ ಸಂಗೀತ ಅಂದಾಕ್ಷಣ ಸಂಪಿಗೆ ಅಂತಿದ್ದಾರಲ್ಲ, ಅವರನ್ನ ಮೀರಿಸೋರೇ ಇಲ್ಲ ಎಂಬ ಮಾತು ಚಾಲ್ತಿಗೆ ಬಂದು ಬಿಡ್ತು.
ಆದರೆ ಮನೆಯೊಳಗಿನ ಪರಿಸ್ಥಿತಿ ಮಾತ್ರ ಯಾಕೋ ಸರಿಗಿರಲಿಲ್ಲ. ಈ ಹುಡುಗಿಯ ಯೋಚನೆಗೆ ಯಾರೂ ಸ್ಪಂದಿಸಲೇ ಇಲ್ಲ. ಯಾಕೋ ಈ ಮನೆ ನನ್ನದಲ್ಲ, ನನಗಿಲ್ಲಿ ಜಾಗವಿಲ್ಲ, ಎಲ್ಲರಿಂದ ನಾನು ಬೇರೆಯೇ ಇರಬೇಕು ಅಂತ ಸಂಪಿಗೆ ಯೋಚಿಸಿದ್ದೇ ಆಗ. ಈ ಸಂದರ್ಭಕ್ಕೆ ಸರಿಯಾಗಿ ಅದೇ ಏರಿಯಾದಲ್ಲಿ ಒಂದಿಷ್ಟು ಪುಂಡು ಹುಡುಗರ ಕಾಟಾನೂ ಶುರುವಾಗಿ ಬಿಡ್ತು. ತಕ್ಷಣವೇ ಅಮ್ಮನ ಮುಂದೆ ಕೂತ ಈ ಹುಡುಗಿ ದೃಢವಾಗಿಯೇ ಹೇಳಿದ್ಲು, ಇನ್ನೇನಮ್ಮ, ನಂದು PUC ಮುಗಿದು 2 ವರ್ಷ ಆಗಿದೆ, ಕಂಪ್ಯೂಟರ್ ಕೋರ್ಸ್ ಮುಗಿದಿದೆ, ಇಲ್ಲಿ ಯಾಕೋ ಸಂತೋಷ ಅನ್ನೋದೇ ಮರೀಚಿಕೆಯಾಗಿದೆ. ಇರಲಿ, ನನ್ನ ಬದುಕು ಹೇಗೋ ಸಾಗುತ್ತೆ, ಆದಷ್ಟು ಬೇಗ ನನಗೆ ಮದುವೆ ಮಾಡಿಬಿಡು. ಸಂಪಿಗೆಯ ಅಮ್ಮ ಸರಿ ಅಂದಳು. ನೋಡ್ತಿದ್ದ ಹಾಗೆಯೇ ಅದ್ಯಾರೋ ಗಂಡಿನ ಕಡೆಯವರು ಬಂದರು. ಈ ಬೆಡಗಿನ ನೋಡಿದ್ರು, ಒಪ್ಪಿಕೊಂಡ್ರು. ಇದಾಗಿ 5-6 ದಿನಕ್ಕೆ ಹುಡುಗನೂ ಬಂದ. ನೋಡಿದ 2 ನಿಮಿಷಕ್ಕೆ ನೀವು ನಂಗಿಷ್ಟವಾಗಿದ್ದೀರಿ ಅಂದೇ ಬಿಟ್ಟ. ಹೇಗಿದ್ರೂ ಗಂಡನಾಗಲಿರುವ ಹುಡುಗ ಅಲ್ವಾ ಅಂದುಕೊಂಡು ತನ್ನ ಹಾಡುಗಾರಿಕೆ, ಭರತನಾಟ್ಯದ ಫೋಟೋ ಆಲ್ಬಮ್ ತೋರಿಸಿ ಖುಷಿಪಟ್ಟಳು. ಹಾಗೆಯೇ ನಂಗೂ ನೀವಿಷ್ಟ ಅಂದುಬಿಟ್ಟಳು. ಆಮೇಲೆ ಅರ್ಜೆಂಟಾಗಿಯೇ ಇವಳ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಅವಳಿಗೋ ಕಣ್ತುಂಬ ಕನಸು, ಮೈ ತುಂಬ ಆಸೆ, ಹೊಸ ಬದುಕಿನ ನಿರೀಕ್ಷೆಯಲ್ಲೇ ರಾತ್ರಿ ಕಳೆದಳು. ಅವತ್ತು ನಿದ್ರೆ ಇಲ್ಲದೆ ಹೊರಟಿಗೆ ಕೂತ ಗೆಳತಿಯರು, ನೀನು ಕಡೆಗೂ ಯಾರನ್ನು ಲವ್ ಮಾಡಲೇ ಇಲ್ಲ, ವೇಷ್ಟು ಕಣೆ ನೀನು ಅಂದರು. ಪರವಾಗಿಲ್ಲ, ಮುಂದೆ ಗಂಡನನ್ನೇ ಲವ್ ಮಾಡಿದ್ರಾಯ್ತು ಬಿಡು ಎಂದು ತಮಾಷೆ ಮಾಡಿ ಮೌನವಾದಳು ಸಂಪಿಗೆ. ಮರುದಿನ ಗಂಡಿನ ಕಡೆಯವರು ಈ ಹುಡುಗಿಯ ಮನೆಗೆ ಬಂದರು. ಯಾರ ಚಾಡಿಗೆ ಕಿವಿ ಕೊಟ್ಟಿದ್ದರೋ ಏನೋ, ಮಾತಿಗೊಮ್ಮೆ ಕಿಡಿಕಿಡಿಯಾಗುತ್ತಿದ್ದರು, ವಿನಾಕಾರಣ ಕೆಣಕುತ್ತಿದ್ದರು. ಎಂಗೇಜ್ಮೆಂಟ್ ಬದಲು ಮಾತು ಎತ್ತೆತ್ತಲೋ ಸಾಗುತ್ತಿದ್ದಾಗ ಗಂಡು ಅನಿಸಿಕೊಂಡವ ಹೇಳಿದ, ನನಗೆ ಈ ಫ್ಯಾಮಿಲಿಯ ಹಿನ್ನೆಲೆ ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಹಾಗಾಗಿ ನನಗೆ ಈ ಸಂಬಂಧ ಇಷ್ಟವಿಲ್ಲ. ಹುಡುಗಿರ ಕ್ಯಾರೆಕ್ಟರ್ ಸರಿಗಿರಲ್ಲ ಅಂತಾರೆ ಜನ. ಅದು ಅಲ್ಲದೆ ಈಕೆ ಹಾಡು, ಡ್ಯಾನ್ಸು ಅಂತೆಲ್ಲ ಎಷ್ಟೋ ಜನರ ಜೊತೆ ಓಡಾಡ್ತಿದ್ದಾಳಂತೆ. ಅಂದಮೇಲೆ ಹೇಗೋ ಏನೋ ಅಂದುಬಿಟ್ಟ. ಅವತ್ತಿನ ತನಕ ತಮಾಷೆಗೂ ಯಾರ ಮುಂದೂ ಮಾತಾಡದಿದ್ದ ಸಂಪಿಗೆ ಅವತ್ತು ಸ್ಫೋಟಿಸಿದಳು. ರೀ ಮಿಸ್ಟರ್, ನೀವು ಈ ಸಂಬಂಧ ಒಪ್ಪದೇ ಇದ್ದರೆ ಕತ್ತೆ ಬಾಲ. ಆದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರು? ನಿಮ್ಮ ಕ್ಯಾರೆಕ್ಟರ್ ಸರಿಗಿದೆಯಾ? ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿದರೆ ಹುಷಾರ್ ಅಂದುಬಿಟ್ಟಳು. ಹೇಳಿ ಕೇಳಿ ಗಂಡಿನ ಕಡೆಯವರು ನೋಡಿ, ಆ ನಂತರ ಕೂಡ ಅವರು ತುಂಬ ದಿಮಾಕಿನಿಂದ ಬಾಯಿಗೆ ಬಂದಂತೆ ಮಾತಾಡಿ ಹೋದರು. ಅವರ ಬಿರುಮಾತಿನ ಬಿಸಿಗೆ ಬಾಳೆ ದಿಂಡು ಬಾಡೆ ಹೋಯಿತು, ತೋರಣವು ಒಣಗೇ ಹೋಯಿತು. ಅವತ್ತು ಇಡೀ ದಿನ ಸಂಪಿಗೆಯು ಅವಳ ತಾಯಿಯು ಕನ್ನಂಬಾಡಿ ತುಂಬುವಷ್ಟು ಕಂಬನಿ ಮಿಡಿದರು. ಈಗ ಒಂದು ಮಾತು, 100 ಅಲ್ಲ 1000 ಮಂದಿಯಿಂದ ಶ್ರೀರಾಮಚಂದ್ರ ಎಂದು ಕರೆಸಿಕೊಂಡವ ಕೂಡ ಕನಸಿನಲ್ಲಿ ಆದರೂ 10 ಮಂದಿ ಬೆಡಗಿಯರನ್ನ ಪ್ರೀತಿಸಿರುತ್ತಾನೆ, ಮುತ್ತಿಟ್ಟಿರುತ್ತಾನೆ. ರಾತ್ರಿ ಆದ ತಕ್ಷಣ ಮೊನ್ನೆ ಬಿದ್ದಿದ್ದ ಆ ಹುಡುಗಿಯ ಕನಸು ಇವತ್ತು ಬೀಳಬಾರದೆ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡಿರುತ್ತಾನೆ. ಒಂದು ಮದುವೆಯೋ, ದೇವಸ್ಥಾನವೋ, ಆಸ್ಪತ್ರೆಯೋ ಅಥವಾ ಶ್ರಾದ್ದದ ಮನೆಯೋ ಯಾವುದೇ ಒಂದು, ಅಲ್ಲಿ ಕೂಡ ಸುಂದರಿಯೊಬ್ಬಳನ್ನು ಕಂಡರೆ ಆ ಕಡೆಗೆ ಆಸೆಯಿಂದ ನೋಡಿರುತ್ತಾನೆ. ಆ ನೋಟದಲ್ಲಿ ಏನಿರುತ್ತದೆ ಅಂತ ಬಿಡಿಸಿ ಹೇಳಬೇಕಿಲ್ಲ ತಾನೆ. ಹುಡುಗಿಯರ ವಿಷಯದಲ್ಲೂ ಕೂಡ ಅಷ್ಟೇನೆ. ಅದೇನೇ ಸಾಫ್ಟು ಸೆಕ್ಯೂರು ಅಂದುಕೊಂಡರೂ ಪ್ರತಿಯೊಬ್ಬ ಹುಡುಗಿಯ ಹೆಂಗಸಿನ ಮನದ ಕದವನ್ನು ಗಂಡನಲ್ಲದ ಇನ್ನೊಬ್ಬ ತಟ್ಟಿಯೇ ಇರುತ್ತಾನೆ. ಇಲ್ಲಿಯೂ ಅಷ್ಟೇ, ಎಲ್ಲವೂ ಕನಸಿನಲ್ಲೇ ಮುಗಿದಿರುತ್ತದೆ. ಆ ನಂತರ ಬೆಳ್ಳಂಬೆಳ್ಳಗೆ ದಡಬಡಿಸಿ ಎದ್ದು ದೇವರ ಫೋಟೋ ಮುಂದೆ ನಿಂತು ಕೆನ್ನೆ ಬಡಿದುಕೊಂಡು ರಾತ್ರಿ ಕೆಟ್ಟ ಕನಸು ಬಿದ್ದು ಬಿಡ್ತು ಎಂದುಕೊಳ್ಳುತ್ತಾ ಪಶ್ಚಾತ್ತಾಪ ಪಡುವುದು ಸುಳ್ಳಲ್ಲ. ಹಾಗೆಯೇ ರಾತ್ರಿಯ ಕನಸಿನಲ್ಲಿ ಆಕಸ್ಮಿಕವಾಗಿಯೇ 1-2 ಕ್ಷಣ ಸುಖದಲ್ಲಿ ಮೈಮರೆತಿದ್ದು ಸುಳ್ಳಲ್ಲವಲ್ಲ. ಅದರರ್ಥ ಒಂದು ರೀತಿಯಲ್ಲಿ ಎಲ್ಲರೂ ಫ್ಲರ್ಟ್ಗಳೇ. ಅಂದ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಸರಿಗಿದೆಯಾ ಅಂತ ಇನ್ನೊಬ್ಬರನ್ನ ಕೇಳುವುದರಲ್ಲಿ ಅರ್ಥವಿದೆಯಾ? ಅಂದ ಹಾಗೆ ಈ ಕಥೆಯಲ್ಲಿ ಬಂದ ಸಂಪಿಗೆಯಂಥ ಹುಡುಗಿಯರು, ಅವಳನ್ನು ಹಂಗಿಸಿ ಹೋದ ಹುಡುಗನಂಥವರು ನಮ್ಮ ಮಧ್ಯೆಯೇ ಇದ್ದಾರೆ. ಸಂಪಿಗೆಯಂಥ ಅಮಾಯಕ ಹುಡುಗಿಯರೆಡೆಗೆ ಒಂದಿಷ್ಟು ಅನುಕಂಪವಿರಲಿ. ಕ್ಯಾರೆಕ್ಟರ್ ಎಂದು ಕಿರಿಚುವವರೆಡೆಗೆ ದೊಡ್ಡ ತಿರಸ್ಕಾರವಿರಲಿ.
ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.